ಚರಂಡಿ ಕ್ಲೀನ್ ಮಾಡಿಸಿ ಅಂದ್ರೆ ವ್ಯಾಪಾರಕ್ಕೆ ಅಡ್ಡಿ ಮಾಡ್ತಾ ಇರುವ ಆರೋಪ ಕೇಳಿ ಬಂದಿದೆ. ಪ್ರಶ್ನೆ ಮಾಡೋದೇ ತಪ್ಪ, ಇದು ಯಾವ ಸೀಮೆ ನ್ಯಾಯ ಅಂತ ವ್ಯಾಪಾರಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಕ್ಕಿಪೇಟೆ ಜನರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶೆಡ್ ತೆರವು ವೇಳೆ ಅಂಗಡಿ ಗೋಡೆ ಕೆಡವಿರುವಂತಹ ಅಧಿಕಾರಿಗಳು, ಹೀಗಾಗಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಲ್ಯಾಬ್ಗಳನ್ನು ಅಂಗಡಿ ಮುಂದೆ ಹಾಕಿ ವ್ಯಾಪಾರಕ್ಕೆ ಅಡ್ಡಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಿ ಸಮಸ್ಯೆಯನ್ನು ಹೇಳಿದ್ದಕ್ಕೆ ಅಂಗಡಿ ತೆರವು ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಪರಿಹಾರಕ್ಕಾಗಿ ಬೇಡಿದವರಿಗೆ ಇದೆಂಥ ಶಿಕ್ಷೆ ಕೊಟ್ಟರು ಅಂತ ವ್ಯಾಪಾರಸ್ಥರು ಹಳಲನ್ನು ತೋಡ್ತಾ ಇದ್ದಾರೆ. ಈಗ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದನ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಸಮಸ್ಯೆಗಳನ್ನ ಕೇಳೋದೇ ತಪ್ಪ ಅಥವಾ ಸಮಸ್ಯೆಗಳನ್ನ ಕೇಳಿ ಪರಿಹಾರ ಕೊಡಿ ಅಂತ ಜನ ಪ್ರಶ್ನೆ ಮಾಡೋದೇ ತಪ್ಪ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಕಾರಣ ಅಕ್ಕಿಪೇಟೆಯಲ್ಲಿ ಜನ ಸಮಸ್ಯೆ ಇದೆ ಅಂತ ವಿಡಿಯೋ ಮಾಡಿ ಹಾಕಿದ್ಕೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗಿದೆ ಅನ್ನುವಂಥದ್ದನ್ನ ನಾನು ದೃಶ್ಯಗಳ ಸಮೇತ ತೋರಿಸ್ತಾ ಹೋಗ್ತೀವಿ. ಸದ್ಯ ನಾವೀಗ ಅಕ್ಕಿಪೇಟೆಯ ಮೇನ್ ರೋಡ್ನಲ್ಲಿದ್ದೀವಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಒಂದು ಅಂಗಡಿಯ ಗೋಡೆಯನ್ನ ಭಾಗಶಃ ಡೆಮಾಲಿಷ್ ಮಾಡಲಾಗಿದೆ. ಇದಕ್ಕೆ ಕಾರಣ ಏನಂದ್ರೆ ಈ ರಸ್ತೆಯಲ್ಲಿ ರಾಜಕಾಲುವೆ ಹಾದೋಗುತ್ತೆ. ಈ ರಾಜಕಾಲುವೆಯಲ್ಲಿ ಹೂಳೆತ್ತಿಲ್ಲ, 8-9 ಅಡಿ ಹೂಳೆತ್ತಿದೆ. ಹಾಗೆ ರಸ್ತೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಇದನ್ನ ಪ್ರಶ್ನೆ ಮಾಡಿ ಅಲ್ಲಿದ್ದಂತ ವ್ಯಾಪಾರಸ್ಥರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ರಸ್ತೆ ಮಾಡಿ ತಪ್ಪಿಲ್ಲ, ಆದ್ರೆ ರಾಜಕಾಲುವೆಯ ಹೂಳನ್ನ ಎತ್ತಿ ಆ ನಂತರ ರಸ್ತೆ ಮಾಡಿ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಯಾರೆಲ್ಲ ಆ ವಿಡಿಯೋದಲ್ಲಿ ಪ್ರಶ್ನೆ ಮಾಡಿದ್ರು ಅಂಥ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಈಗ ಅವರ ಫುಟ್ಪಾತ್ ಮೇಲಿದ್ದಂಥ ಒಂದು ಶೆಡ್ಗಳನ್ನು ತೆರವು ಮಾಡುವಂಥ ಕೆಲಸಗಳನ್ನು ಮಾಡಿರುವಂಥ ಆರೋಪ ಈಗ ಸದ್ಯ ಕೇಳ್ತಾ ಇರುವಂಥದ್ದು. ಸದ್ಯ ಸ್ಥಳೀಯರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಆರೋಪ ಏನು, ಯಾಕೆ ಕೆಲವು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಅಂಥವರ ಅಂಗಡಿಗಳನ್ನು ತೆರವು ಮಾಡಲಾಯಿತು ಅಂತ. ಸರ್, ಎಕ್ಸಾಕ್ಟ್ಲಿ ಏನಾಯಿತು ಮೇಡಮ್? ಏನಾಗಿದೆ ಅಂದರೆ, ಇದು ಹೊಸದಾಗಿ ರೋಡ್ ಹಾಕೋದಕ್ಕೆ ಕಾಂಟ್ರಾಕ್ಟ್ರ್ ಬಂದವ್ರೆ. ಕಾಂಟ್ರಾಕ್ಟ್ರ್ ಬಂದಾಗ ನಾವೆಲ್ಲ ಇಲ್ಲಿ ಸ್ಥಳೀಯರು ಇಲ್ಲೇ ವಾಸ ಮಾಡೋದು. ಇಲ್ಲಿ ಹೂಳು ನೀವೇನು ನೋಡಿದ್ದೀರಾ, ಈ ರಾಜಕಾಲುವೆ ಇದು ಹೂಳು ಎತ್ತಿ ಸುಮಾರು 16 ವರ್ಷ ಆಗಿದೆ ಮೇಡಮ್. ಒಂದು 9 ಅಡಿ ಹೂಳು ತುಂಬಿದೆ. ನಾವೇನಂದ್ವಿ, ರೋಡ್ ಹಾಕೋಕ್ಕಿಂತ ಮುಂಚೆ ಹೂಳು ಎತ್ತಿರಿ, ನಮ್ಮ ಮನೆಗೆಲ್ಲ ನೀರು ತುಂಬ್ತಾ ಇದೆ, ವಿಷ ಜಂತುಗಳೆಲ್ಲ ನಮಗೆಲ್ಲ ಹಾವುಗಳೆಲ್ಲ ಬರ್ತಾಯಿದೆ, ನಮ್ಮ ಬಾತ್ರೂಮ್ವರೆಗೂ ಚೇಂಬರ್ ನೀರು ಬರ್ತಾಯಿದೆ, ನೀವು ಹೂಳೆತ್ತವರೆಗೂ ರೋಡ್ ಹಾಕಬೇಡಿ, ಹೂಳು ಎತ್ಬಿಟ್ಟು ರೋಡ್ ಹಾಕಿ ಅಂದರು. ಇದು ಕಾಮನ್ ಆಗಿ ಜನರು ನಮ್ಮ ಸಮಸ್ಯೆ ನಾವು ಹೇಳ್ಕೊಂಡಿದ್ದೀವಿ. ಸರಿ, ಅವ್ರ ಸಮಸ್ಯೆ ಹೇಳ್ಕೊಂಡು ಯಾರ್ಯಾರು ಸಮಸ್ಯೆ ಹೇಳ್ಕೊಂಡ್ರು ವಿಡಿಯೋಲಿ, ಯಾರ್ಯಾರು ಲೇಡೀಸು ಯಾರ್ಯಾರು ಅಕ್ಕಪಕ್ಕದವರು ಹೇಳ್ಕೊಂಡ್ರು ಸಮಸ್ಯೆ, ಅವ್ರನ್ನೇ ಟಾರ್ಗೆಟ್ ಮಾಡಿ ವಿತಿನ್ 1 ಅವರ್ ನಾವು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದ್ದು ಒಂದೇ 1 ಅವರ್ಗೆ ನೀವು ಏನು ನೋಡಿದ್ದೀರಾ, ಇದು ಅಂಗಡಿಗಳು ಏನೋ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಇಲ್ಲಿಗಾಲ ಆಫೀಸರ್ಗಳು ಇವ್ರನ್ನೆಲ್ಲ ಕರೆಸ್ಕೊಂಡು ವಿತೌಟ್ ಎನಿ ಇಂಟಿಮೇಷನ್ ಈ ಫುಟ್ಪಾತು ತೆರವು ಫುಲ್ ಮಾಡಬೇಕು. ಬರೀ 5 ಅಂಗಡಿನ ಟಾರ್ಗೆಟ್ ಮಾಡಿ ಇವರು ಹೋಗಿರೋದು ಮೇಡಮ್. ಸೊ ಕೇಳಿದ್ದಕ್ಕೆ ನಮಗೆ ಜೀವ ಬೆದರಿಕೆ, ಧಮ್ಕಿ ಇದೆಲ್ಲ ಮಾಡಿ ಆ ವ್ಯಾಪಾರಕ್ಕೆ ತೊಂದರೆ ಕೊಡೋದಕ್ಕೆ, ಆ ಸ್ಲ್ಯಾಬ್ಗಳು ಇಡೋದಾಗಲಿ ಈ ಥರ ಎಲ್ಲ ತೊಂದರೆ ಕೊಟ್ಟವ್ರು ಮೇಡಮ್. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಅಂದರೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿನ ಸಮಸ್ಯೆಗಳನ್ನು ಪ್ರಶ್ನೆ ಮಾಡಿ ವಿಡಿಯೋ ಹಾಕಿದ್ರೋ ಅಂಥವರ ಅಂಗಡಿಗಳನ್ನು ಈಗ ತೆರವು ಮಾಡಿ ತೊಂದರೆಯನ್ನು ಕೊಡ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದರೆ ಒಂದು ಅಂಗಡಿಯ, ಇದು ಸರಿಸುಮಾರು ಒಂದು 16 ವರ್ಷಗಳ ಹಳೆ ಅಂಗಡಿ, ಆ ಅಂಗಡಿಯ ಗೋಡೆಯನ್ನು ಭಾಗಶಃ ಡೆಮಾಲಿಷ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ನೀವು ನೋಡ್ಬೋದು, ಈ ಒಂದು ಕಾಲುವೆಯ ಸ್ಲ್ಯಾಬ್ಗಳನ್ನು ಅಂಗಡಿ ಮುಂಭಾಗ ಹಾಕಿರುವಂಥದ್ದು, ವ್ಯಾಪಾರಕ್ಕೆ ತೊಂದರೆ ಕೊಡ್ತಾ ಇರುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಕೇವಲ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಮಾಡೋದಾ ಅನ್ನುವಂಥ ಪ್ರಶ್ನೆ ಕೂಡ ಅವರದು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.